ಹಲೋ, ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಮ್ಮನೆ ಪೂಜಾ ಯೂನಿಟ್ನ ನಾನು ಯಾವ ಥರ ಮಾಡಿಸಿದ್ದೀನಿ ಅಂತ ತೋರಿಸ್ತೀನಿ. ಇದೊಂದು ಕಸ್ಟಮೈಸ್ ಪೂಜಾ ಯೂನಿಟ್. ಇವಾಗ ನೀವು ನೋಡ್ತಾ ಇರೋದು ಈ ಪೂಜಾ ಯೂನಿಟಲ್ಲಿ ನಾನು ಯಾವ್ಯಾವ ದೇವರ ವಿಗ್ರಹಗಳನ್ನ ಇಟ್ಟಿದ್ದೀನಿ ಅಂತ ತೋರಿಸ್ತಾ ಇರೋದು. ಇಲ್ಲಿ ತಂದಿರೋ ಪ್ರತಿಯೊಂದು ವಿಗ್ರಹ ಹಿಂದೇನೂ ಒಂದು ಕತೆ ಇದೆ. ಆ ಕತೆನ ಕೇಳೋದಕ್ಕೆ ವಿಡಿಯೋ ಕೊನೆ ತನಕ ನೋಡಿ. ಮೊದಲನೇದಾಗಿ ನಾನು ಮಾಡಿಸ್ಕೊಂಡಿರೋದು ಈ ಪುಲಾವ್ ಟ್ರೇ. ಇದನ್ನು ನಾನು ಡೈಲಿ ಅಗರಬತ್ತಿ, ತಟ್ಟೆ ಆಗಲಿ, ಈ ತುಪ್ಪದ ದೀಪದ ಆರತಿ ಆಗಲಿ, ಇದು ಎರಡೂ ಇಟ್ಕೊಳ್ಳೋಕೆ ಯೂಸ್ ಮಾಡ್ತೀನಿ. ಕೆಲವೊಂದು ಸಲ ಧೂಪದ ಆರತಿನೂ ಇಡ್ತೀನಿ. ಆಮೇಲೆ ಹಬ್ಬ ಹರಿದಿನ ಟೈಮಲ್ಲಿ ಕರ್ಪೂರದ ಆರತಿ ಆಗಲಿ, ಹರಿವಾಣಗಳಲ್ಲಿ ಹೂವು, ಹಣ್ಣು, ಪ್ರಸಾದ, ಸ್ವೀಟ್ಸ್ ಪ್ರತಿಯೊಂದು ಇಲ್ಲಿ ಚಿಕ್ಕ ಚಿಕ್ಕ ತಟ್ಟೆಯಲ್ಲಿ ಇಟ್ಕೊಳ್ಬೋದು. ಆ ಥರ ಜಾಗನ ನಾನು ಇಲ್ಲಿ ಮಾಡಿಸ್ಕೊಂಡಿರೋದು. ನೆಕ್ಸ್ಟ್ ಫೀಚರ್ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಪುಲಾವ್ ಡ್ರಾಯರ್ ಮಾಡಿಸ್ಕೊಂಡಿದ್ದೀನಿ. ಬೇಸಿಕ್ಲಿ ಡೈಲಿ ಐಟಮ್ ಸ್ಟೋರ್ ಮಾಡೋದಕ್ಕೆ. ಅದಕ್ಕೆ ಈ ಬ್ರಾಸ್ ಹ್ಯಾಂಡಲ್ ಹಾಕ್ಸ್ಕೊಂಡಿದ್ದೀನಿ. ಇನ್ನೂ ಜಾಸ್ತಿ ಸ್ಟೋರೇಜ್ ಬೇಕು ಅಂತ ಈ ಡಬಲ್ ಡೋರ್ ಕ್ಯಾಬಿನೆಟ್ ಮಾಡಿಸ್ಕೊಂಡಿದ್ದೀನಿ. ಪೂಜಾ ಯೂನಿಟ್ ರಿಲೇಟೆಡ್ ಐಟಮ್ಸ್ ಏನಾದರೂ ತಂದರೆ ಇಲ್ಲಿ ಇಟ್ಕೊಳ್ಬೋದು. ಇದನ್ನು ನಾನು 2 ಸೆಕ್ಷನ್ಗೆ ಡಿವೈಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಡೋರ್ಗೆ ನಾನು ಮ್ಯಾಗ್ನೆಟಿಕ್ ಲಾಕಿಂಗ್ ಸಿಸ್ಟಮ್ ಹಾಕ್ಸಿದ್ದೀನಿ. ನೀವು ನೋಡ್ತಾ ಇರ್ಬೋದು, 12 ಇಂಚ್ ಹರಿವಾಣನ ಆರಾಮಾಗಿ ಇಲ್ಲಿ ಇಟ್ಕೊಳ್ಬೋದು. ಅದು ಇಟ್ಟ ಮೇಲೂ ಇನ್ನೂ ಸ್ವಲ್ಪ ಜಾಗ ಇದೆ. ಸೊ ಏನಾದ್ರು ಹೆವಿ ಐಟಮ್ ಇಲ್ಲ ದೊಡ್ಡ ಐಟಮ್ ಆರಾಮಾಗಿ ಇಟ್ಕೊಳ್ಬೋದು. ನಾನು ಸದ್ಯಕ್ಕೆ ಇದರಲ್ಲಿ ಡೈಲಿ ಯೂಸ್ ಮಾಡೋ ದೇವ್ರ ದೀಪದ ಎಣ್ಣೆ ಆಗಲಿ, ಆಮೇಲೆ ಮನೆ ಗೆಸ್ಟ್ ಬಂದರೆ ಚಿಕ್ಕ ಬಟ್ಲಲ್ಲಿ ಅರಿಶಿನ ಕುಂಕುಮ ಕೊಡ್ಬೋದಲ್ಲ, ಅದು ತಗೊಂಡಿದ್ದೀನಿ. ಇದು ಅಲ್ಲಾಡಲ್ಲ, ಸೊ ಇಟ್ಸ್ ಸ್ಟಕ್ ಟು ದಟ್ ಬ್ರಾಸ್ ಪ್ಲೇಟ್. ನೀವು ನೋಡ್ಬೋದು, ಇದು ಬ್ರಾಸಲ್ಲೇ ತಗೊಂಡಿರೋದು. ಆಮೇಲೆ ನೆಕ್ಸ್ಟು ನಮ್ಮ ಮನೇಲಿಟ್ಟಿರೋ ಈ ತಿರುಪತಿ ಹುಂಡಿ. ಬೇಸಿಕ್ಲಿ ತಿರುಪತಿ ದೇವಸ್ಥಾನಕ್ಕೆ ಹೋದಾಗ ಈ ಹುಂಡಿಲಿ ಏನು ಅಮೌಂಟ್ ಇದೆ ಅದನ್ನ ದೇವ್ರಿಗೆ ಹಾಕೋದಕ್ಕೆ. ನೆಕ್ಸ್ಟ್ ಫೆಸ್ಟಿವಲ್ ಟೈಮಲ್ಲಿ ಹಾಕೋದಕ್ಕೋಸ್ಕರ ಈ ಸೀರೀಸ್ ಲೈಟು ಇಡೀ ಪೂಜೆ ಯೂನಿಟ್ಗೆ ಆಗುತ್ತೆ ಇದು. ಆಮೇಲೆ ನಾನೊಂದು ಬಿಳಿ ಬಟ್ಟೆ ಇಟ್ಕೊಂಡಿದ್ದೀನಿ ದೇವ್ರದ್ದು ಪೂಜೆ ಸಾಮಗ್ರಿಗಳೆಲ್ಲ ಒರೆಸೋದಕ್ಕೆ. ನೆಕ್ಸ್ಟ್ ಈ ಬ್ರಾಸ್ ಹ್ಯಾಂಗಿಂಗ್ ದೀಪ ಸಿಕ್ಕಿದೆ. ಇದು ಆ್ಯಕ್ಚುಲಿ ನನಗೆ ಮದುವೆಗೆ ಗಿಫ್ಟಾಗಿ ಸಿಕ್ಕಿರೋದು. ಬಟ್ ಅಫ್ಕೋರ್ಸ್ ಟೆಂಪಲ್ ಯೂನಿಟ್ ಚಿಕ್ಕದಾಗಿರೋದ್ರಿಂದ ಇದು ಹಾಕ್ಸ್ಕೊಳ್ಳೋಕೆ ಜಾಗ ಇಲ್ಲ. ಮುಂದಕ್ಕೆ ನೋಡೋಣ ಎಲ್ಲಿ ಹಾಕ್ಸ್ತೀನಿ ಅಂತ, ನಿಮಗೂ ಅಪ್ಡೇಟ್ ಕೊಡ್ತೀನಿ ಅದ್ರ ಬಗ್ಗೆ. ಸೊ ಇಷ್ಟು ಫೀಚರ್ಸ್ ನಾನು ಮಾಡಿಸ್ಕೊಂಡಿದ್ದೀನಿ ನನ್ನ ಪೂಜಾ ಯೂನಿಟ್ಗೆ. ಈ ಡೋರ್ ಮೇಲೂ ನಾನು ಬ್ರಾಸ್ ಹ್ಯಾಂಡಲ್ಲೇ ಹಾಕ್ಸ್ಕೊಂಡಿರೋದು. ಹೈಲೈಟ್ ಆಫ್ ದ ಪೂಜಾ ಯೂನಿಟ್ ಅಂದರೆ ಈ ಲೈಟ್. ಇದು 3 ಕಲರ್ಸಲ್ಲಿ ಬರುತ್ತೆ. ಯೆಲ್ಲೋ ಕಲರ್, ಮಲ್ಟಿ ಕಲರ್ ಆ್ಯಂಡ್ ವೈಟ್ ಕಲರ್. ನನ್ನ ಪರ್ಸ್ನಲ್ ಫೇವ್ರೆಟ್ ಬಂದು ಯೆಲ್ಲೋ ಕಲರ್, ಸೊ ಆಲ್ವೇಸ್ ನಾನು ಯೆಲ್ಲೋ ಕಲರೇ ಹಾಕಿರ್ತೀನಿ. ಈ ಒಂದು ಲೈಟ್ ಸಾಕು ಇಡೀ ಪೂಜಾ ಯೂನಿಟ್ಗೆ ಗ್ಲೋ ಬರುತ್ತೆ. ಫುಲ್ ಟಾಪ್ ಟು ಬಾಟಮ್ ಈ ಲೈಟಿಂದ ಕವರ್ ಆಗುತ್ತೆ. ಇವಾಗ ಮೆಷರ್ಮೆಂಟ್ಸ್ ನೋಡೋಣ. ಫುಲ್ ಹೈಟ್ ಬಂದು ಅಂದರೆ ಟಾಪ್ ಟು ಬಾಟಮ್ ತನಕ ಲೆಕ್ಕ ಮಾಡಿದರೆ ಇದು ಟೋಟಲ್ ಆಗಿ 82 ಇಂಚಸ್ ಇದೆ. ಅಗಲ ಇದ್ರದ್ದು 24 ಇಂಚಸ್ ಅಂದರೆ ವಿಡ್ತ್. ಡೆಪ್ತ್ ನೋಡೋಣ. ಡೆಪ್ತ್ ಇದ್ರದ್ದು 14 ಇಂಚಸ್. ಇವಾಗ ಒಳಗೆ ಎಷ್ಟು ಅಗಲ ಇದೆ ಅಂತ ನೋಡೋಣ. ಇದು ಬಂದು 23 ಇಂಚಸ್ ಇದೆ, ಅಂದರೆ 1/2 ಇಂಚ್ ಆ್ಯಂಡ್ 1/2 ಇಂಚ್. ನೆಕ್ಸ್ಟ್ ಡ್ರಾಯರ್ ಇನ್ನರ್ ಡೆಪ್ತ್ ನೋಡೋಣ. ಇದು 11 ಇಂಚಸ್ ಇದೆ ಟೋಟಲ್ ಆಗಿ. ಸೊ ಓವರ್ ಆಲ್ ಕಾಸ್ಟ್ ಬಂದು ಈ ಪೂಜಾ ಯೂನಿಟ್ಗೆ ನಾನು ಖರ್ಚು ಮಾಡಿರೋದು 17,500. ಕಾರ್ಪೆಂಟರ್ ಆಕ್ಚುಲಿ ಕೋಟ್ ಮಾಡಿದ್ದು ನನಗೆ 25,000. ಅಲ್ಲಿ ಸ್ವಲ್ಪ ಬಾರ್ಗೇನ್ ಮಾಡಿಬಿಟ್ಟು 17,500 ಕೊಟ್ಬಿಟ್ಟು ಈ ಯೂನಿಟ್ನ ನಾನು ತರಿಸ್ಕೊಂಡೆ. ಏನಿಂದ ತರಿಸ್ಕೊಂಡೆ ಆ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವು ಬೇಕಿದ್ರೆ ಹೋಗ್ಬಿಟ್ಟು ಸೇಮ್ ಯೂನಿಟ್ನ ತೋರಿಸಿ ಅವರು ನಿಮ್ಗೆ ಮಾಡ್ಕೊಡ್ತಾರೆ. ನೀವು ಬ್ಯಾಂಗ್ಳೂರವರಾದ್ರೆ ಅದು ಈ ಸೈಡ್ ಹೆಣ್ಣೂರ್ ಸೈಡ್ ಎಲ್ಲ ಇದ್ರೆ ಇನ್ನ ತುಂಬಾ ಈಸಿ ಆಗುತ್ತೆ. ಇದು ಮಾಡಿರೋದು ಅದರದ್ದೇ ಶೀಶಾ ವುಡ್ ಅಲ್ಲಿ, ಸೊ ಕ್ವಾಲಿಟಿ ಏನು ಕಾಂಪ್ರಮೈಸ್ ಆಗಲ್ಲ. ನನ್ಗೆ ಆಕ್ಚುಲಿ ತುಂಬಾ ಇಷ್ಟ ಆಗಿದೆ. ನನ್ನ ಹಸ್ಬೆಂಡ್ಗೂ ತುಂಬಾ ಇಷ್ಟ ಆಗಿದೆ. ನಮ್ಮ ಹಸ್ಬೆಂಡ್ ಮನೆ ದೇವ್ರಿಗೆ ಬಂದು ವೆಂಕಟರಮಣ ಸ್ವಾಮಿ ಅವರು. ಆದ್ರೆ ನನ್ನ ತಾಯಿ ಕಡೆ ಅಂದ್ರೆ ನನ್ನ ಪೇರೆಂಟ್ಸ್ ಸೈಡ್ ಅಲ್ಲಿ ನಾವು ಕಟೀಲ್ ದುರ್ಗಾ ಪರಮೇಶ್ವರಿನ ಪೂಜಿಸ್ತಾ ಇದ್ವಿ. ಅದಕ್ಕೋಸ್ಕರ ಇದು ಗಣೇಶ ಎಲ್ಲರಿಗೂ ಗೊತ್ತಿರಂಗೆ ನಿರ್ವಿಘ್ನಗೋಸ್ಕರ ಅಂದ್ರೆ ಪ್ರತಿಯೊಂದು ಕಾರ್ಯಕ್ಕೂ ಫಸ್ಟ್ ನಾವು ಪೂಜಿಸೋದೇ ಗಣೇಶ. ಅದಕ್ಕೆ ಗಣೇಶ ಬಂದ್ರು. ನಾನೊಂದು ಸ್ಟೋರಿ ಕೇಳಿದೆ, ನಾನು ನಿಮ್ಗೆ ಹಿಂದೆ ಇನ್ಸ್ಟಾಗ್ರಾಮ್ ರೀಲಲ್ಲಿ ಹೇಳಿದ್ದೆ, ನಮ್ಮ ಮನೆಗೆ ಬಂದಿರೋ ಪ್ರತಿಯೊಂದು ದೇವರ ವಿಗ್ರಹ ಇನ್ನೊಂದು ಸ್ಟೋರಿ ಇದೆ ಅಂತ. ನಾವು ಈಗ ವೆಂಕಟರಮಣ ಸ್ವಾಮಿ ಸ್ಟೋರಿ ಏನಂದ್ರೆ, ನಾವು ಆಕ್ಚುಲಿ CKPಗೆ ಜಾಸ್ತಿ ಹೋಗ್ತೀವಿ, ಅಂದ್ರೆ ಕರ್ನಾಟಕ ಚಿತ್ರಕಲಾ ಪರಿಷತ್. ಅದೊಂದು ಎಕ್ಸಿಬಿಷನ್. ಅಲ್ಲಿ ನಮ್ಗೆ ಗೊತ್ತಿರೋ ಒಬ್ರು ಆರ್ಟಿಸ್ಟನ್ಸ್ ಇದ್ದಾರೆ, ಬ್ರಾಸ್ ಐಡಲ್ಸ್ ಮಾಡ್ತಾರೆ. ಅವ್ರ ಹತ್ರ ನಾವು ತುಂಬಾ ದೊಡ್ಡ ವಿಗ್ರಹ ನೋಡಿದ್ವಿ. ಅದು ಆಲ್ಮೋಸ್ಟ್ ನಮ್ಗೆ 19,000 to 20,000 ಕೋಟ್ ಮಾಡಿದ್ರು. ಬಟ್ ಅಷ್ಟು ಆ ಮೊಮೆಂಟಿಗೆ ನಮ್ಗೆ ಅಫೋರ್ಡ್ ಮಾಡಕ್ ಆಗಿರ್ಲಿಲ್ಲ.
ಹಂಗೆ ನಾವು ಹುಡುಕ್ತಾ ಚಿಕ್ಕಪೇಟೆ ಕಡೆ ಹೋದ್ವಿ. ಚಿಕ್ಕಪೇಟೆಲ್ಲೂ ಎಷ್ಟೊಂದು ವಿಗ್ರಹಗಳು ನೋಡಿದ್ವಿ. 1 ವೀಕೆಂಡ್ ಅದಕ್ಕೆ ಅಂತಾನೆ ಕೊಟ್ಟಿದ್ವಿ. ಹೋಗಿ ನೋಡಿದಾಗ 1-2 ವಿಗ್ರಹ ನನಗೂ ಇಷ್ಟ ಆಯ್ತು, ನನ್ನ ಹಸ್ಬೆಂಡ್ಗೂ ಇಷ್ಟ ಆಯ್ತು. ನಮ್ಮಿಬ್ರಿಗೆ ಏನ್ ಇಷ್ಟ ಆಗುತ್ತೆ ಅದನ್ನೇ ತರೋಣ ಅಂತ ಅಂದ್ಕೊಂಡಿದ್ವಿ. ಡಿಸೈಡ್ ಮಾಡಿ ನೆಕ್ಸ್ಟ್ ವೀಕೆಂಡ್ ಹೋಗ್ಬಿಟ್ಟು ಅದನ್ನ ಪರ್ಚೇಸ್ ಮಾಡೋಣ ಅಂತೆಲ್ಲ ಡಿಸೈಡ್ ಮಾಡಿದ್ವಿ. ಬಟ್ ನೆಕ್ಸ್ಟ್ ಸ್ಯಾಟರ್ಡೆ ಹೋದಾಗ ಅದೇನೋ ಗೌರ್ಮೆಂಟ್ ಹಾಲಿಡೇ ಏನೋ ಇದ್ದಿತ್ತು, ಅದಕ್ಕೋಸ್ಕರ ನಾವು ಆ ವೀಕೆಂಡೇ ತಗೊಳ್ಳೇಬೇಕಾಗಿತ್ತು. ಯಾಕಂದ್ರೆ ಫಾಲೋಯಿಂಗ್ ವೀಕಲ್ಲೇ ನಮ್ಮ ಮನೆ ಗೃಹ ಪ್ರವೇಶ ಬೇರೆ ಇದ್ದಿದ್ದು. ಹಂಗೆ ನಮ್ಗೆ ಕೊನೆಗೆ 4 ಅಂಗಡಿ ಮಾತ್ರ ಓಪನ್ ಇದ್ದಿದ್ದು ಆ ಸ್ಯಾಟರ್ಡೆ, ಅನ್ಫಾರ್ಚುನೇಟ್ಲಿ. ಬಟ್ ಹೆಂಗೋ ನಮ್ ಪೂರ್ಣಿಗೆ ನಮ್ಗೆ ಈ ವಿಗ್ರಹ ತುಂಬಾ ಇಷ್ಟ ಆಯ್ತು. ಸೊ ನಮ್ಗೆ ತುಂಬಾ ಇಷ್ಟ ಆಗಿದ್ದಕ್ಕೆ ನಾವು ಈ ವಿಗ್ರಹ ತಂದ್ವಿ. ಅದಾದ್ಮೇಲೆ ನಾವು ಭಟ್ರ ಹತ್ರ ಪೂಜೆಗೆ ನಾವು ಒಂದು ವಿಗ್ರಹ ತರ್ತಾ ಇದೀವಿ. ನಮ್ಮ ಮನೇಲಿ ನಾವು ಯಾವ ದೇವ್ರ ಫೋಟೋ ಫ್ರೇಮ್ ಅಂತ ಇಡಲ್ಲ ಅಂತ ಅಂದಿದ್ವಿ. ಬಟ್ ಅದೇ ಯಾರೋ ಹೇಳಿದ್ರು ವೆಂಕಟರಮಣ ಸ್ವಾಮಿ ಬಂದ್ಮೇಲೆ ಲಕ್ಷ್ಮಿ ಬರ್ದೇ ಇರಕ್ಕಾಗಲ್ಲ ಅಂತ. ಒಂದಿನ ಇರ್ಬೇಕು ಅಂತ ಅಂದಾಗ ಭಟ್ರು ಹೇಳ್ತಾ ಇದ್ದಾರೆ ನಮ್ಗೆ ಲಕ್ಷ್ಮಿದು ಫೋಟೋ ಇರ್ಲೇಬೇಕು ಪೂಜೆಗೋಸ್ಕರ ಅಂತ ಗೃಹ ಪ್ರವೇಶಕ್ಕೆ. ನಾವು ಲಕ್ಷ್ಮಿ ಫೋಟೋ ಒಂದಿನಲ್ಲಿ ಹೆಂಗ್ ತರೋದು ಅಂತ ಅಂದಾಗ ಮತ್ಪುರ ಚಿತ್ರಕಲಾ ಪರಿಷತ್ಗೆ ಹೋದ್ವಿ. ಅಲ್ಲಿ ಇರೋ ನಮ್ಮ ಆರ್ಟಿಸನ್ಸ್ ಹತ್ರ ಈ ತರ ಫೋಟೋ ಫ್ರೇಮ್, ಅದಕ್ಕೆ ಬಟ್ಟೆದು ಅವ್ರ ಬ್ಯಾಕ್ ಗ್ರೌಂಡ್ ಹಾಕ್ತಾರೆ. ಆಮೇಲೆ ಈ ಐಡಿಯಾಸ್ ನಾವು ಚೂಸ್ ಮಾಡ್ಬೋದು. ನಮ್ಗೆ ಯಾವ ಐಡಿಯಾಸ್ ಬೇಕು, ಅಲ್ಲಿ ಏನ್ ಆಪ್ಷನ್ಸ್ ಇದೆ ಅದ್ರ ಬೇಸಿಸ್ ಮೇಲೆ ಅವ್ರು ಕೊಡ್ತಾರೆ, ಅದನ್ನ ಇವರು ಅವರೇ ಫಿಟ್ ಮಾಡ್ಕೊಡ್ತಾರೆ. ಬಟ್ ಅದೇ ನಾವು ಪ್ಲಾನಿಂಗ್ ಮಾಡಿರ್ಲಿಲ್ಲ ಆಕ್ಚುಲಿ ಲಕ್ಷ್ಮಿನ ಒಂದು ಫೋಟೋ ಇಲ್ಲ ಒಂದು ಫ್ರೇಮ್ ನ ತಂದು ಹಾಕ್ತಿವಿ ಅಂತ ನಾವು ಏನು ಪ್ಲಾನ್ ಮಾಡಿರ್ಲಿಲ್ಲ. ವೆಂಕಟರಮಣ ಸ್ವಾಮಿ ಫಸ್ಟ್ ಬಂದ್ರು, ಅದ್ರ ಜೊತೆ ಗಣೇಶನ ಬಂದಿದ್ರು. ಯಾಕಂದ್ರೆ ಫಸ್ಟ್ ಪೂಜೆ ಗಣೇಶ ಇರಲೇಬೇಕು ಅಂತ ಈ 2 ವಿಗ್ರಹನ ನಾವು ತಕೊಂಡ್ ಬಂದಿದ್ವಿ. ಆಮೇಲೆ ಅದೇ ಈ ವೆಂಕಟರಮಣ ಸ್ವಾಮಿ ಬಂದಂಗೆ ಲಕ್ಷ್ಮಿ ನಮ್ಮ ಮನೆಗೆ ಬಂದ್ರು. ಅದು ನನ್ಗಂತೂ ಇದ್ರಲ್ಲಿರೋ ಇಂಟ್ರಿಕೇಟ್ ವರ್ಕ್ ನೋಡಿ ತುಂಬಾ ಇಷ್ಟ ಆಗೋಯ್ತು. ನಂಗೇನ್ ಆಸೆ ಇತ್ತು ಅದೇ ತರಾನೇ ಸಿಕ್ಬಿಟ್ರು. ಅದಾದ್ಮೇಲೆ ನನ್ನ ಹಸ್ಬೆಂಡ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿದ್ದು ಆಂಜನೇಯ ಸ್ವಾಮಿ ಮತ್ತೆ ಗರುಡ ಸ್ವಾಮಿ ಅವರು. ಸೊ ಅದಕ್ಕೋಸ್ಕರ ಆಂಜನೇಯ ಮತ್ತೆ ಗರುಡ ಸ್ವಾಮಿ ಅವರು ಚಿಕ್ಕ ಮಿನಿಯೇಚರ್ ಫಾರ್ಮ್ ಅಲ್ಲಿ ತಗೊಂಡ್ ಬಂದ್ವಿ. ಆಮೇಲೆ ಹಿಂಗೆ ಸುಮ್ನೆ ನೆಕ್ಸ್ಟ್ ಟೈಮ್ CKPಗೆ ಹೋದಾಗ ನನ್ಗೆ ಈ ಗಂಟೆ ತುಂಬಾ ಇಷ್ಟ ಆಗೋಯ್ತು. ಅಗೇನ್ ಇಂಟ್ರಿಕೇಟ್ ವರ್ಕ್, ಡೀಟೇಲಿಂಗ್ ಅದರಲ್ಲಿ ಇರೋದು ತುಂಬಾ ಇಷ್ಟ ಆಯ್ತು. ಸೌಂಡ್ ಅಷ್ಟೇ ಜಾಸ್ತಿ ಜೋರಾಗಿ ಏನೋ ಶಬ್ದ ಮಾಡಲ್ಲ, ಕಿವಿಗೆ ಮೆಲೋಡಿಯಸ್ ಆಗಿ ಕೇಳಿಸುತ್ತೆ. ಆಮೇಲೆ ಬಂದು ನನ್ನ ಹಸ್ಬೆಂಡ್ ಪೂಜೆ ಇದೆ ಮನೆ ಗೃಹ ಪ್ರವೇಶ ಆದ್ಮೇಲೆ ದೇವ್ರ ದೀಪ ಹಚ್ಬೇಕಲ್ಲ ಅಂತ ಈ ತರ ದೀಪಗಳು ತಂದ್ರು. ಆಮೇಲೆ ನಮ್ಮತ್ತೆ ಅದ್ರೊಳಗೆ ಇಡಕ್ ಬತ್ತಿ ಇಡೋದಕ್ಕೆ, ಯಾಕಂದ್ರೆ ಅದು ಬರೀ ಪ್ಲೇನ್ ಹಣತೆ, ಅದಕ್ಕೆ ಬತ್ತಿ ಇಡೋದಕ್ಕೋಸ್ಕರ ಸ್ಟ್ಯಾಂಡ್ ಬರುತ್ತೆ, ಆ ಸ್ಟ್ಯಾಂಡ್ ನ ಕೊಟ್ರು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಕಳಶನ ನಾವೇ, ಯಾಕಂದ್ರೆ ನಮ್ಮ ಅತ್ತೆ ಮನೆ ಕಡೆಯಲ್ಲಿ ಕಳಶ ಇಡೋದು ಶಾಸ್ತ್ರ. ಸೊ ನಾನು ಅದನ್ನ ಕಂಟಿನ್ಯೂ ಮಾಡೋಣ ಅಂತ ಇಲ್ಲಿ ಕಳಶನ ತಂದಿಟ್ಟಿದ್ದೀನಿ. ಆಮೇಲೆ ನಂದು ಡೈಲಿ ಯೂಸ್ ಮಾಡ್ಬೇಕೋಸ್ಕರ ಅರ್ಶಿನ ಕುಂಕುಮ ಬಟ್ಲು ಪ್ರತಿಯೊಂದು ನಮ್ಮ ದೇವ್ರ ಕೋಣೆ ನಾನು ಇಟ್ಟಿರೋದೇ ಬ್ರಾಸ್. ಯಾಕಂದ್ರೆ ಅದು ಒಂಥರ ಚೆನ್ನಾಗಿರ್ಲಿ, ಬ್ರಾಸ್ ಮೇಂಟೈನ್ ಮಾಡಕ್ಕೂ ಈಸಿ ಆಗುತ್ತೆ. ಸಿಲ್ವರ್ ಆದ್ರೆ ಬೇಗ ಕಪ್ಪಾಗುತ್ತೆ, ಅದಕ್ಕೋಸ್ಕರ ನಾವು ಸಿಲ್ವರ್ಗೆ ಇನ್ವೆಸ್ಟ್ ಮಾಡಿಲ್ಲ. ಆಮೇಲೆ ಅದೇ ನೀವು ನೋಡಿದ್ರೆ ಫುಲ್ ವುಡ್ ಜೊತೆ ಬ್ರಾಸ್ ತುಂಬಾ ಚೆನ್ನಾಗಿ ಕಾಣುತ್ತೆ, ನಮಗೂ ಪ್ಲೆಸೆಂಟ್ ಅನ್ಸುತ್ತೆ. ಈಗ ನಾನು ಅಗರಬತ್ತಿ ಸ್ಟ್ಯಾಂಡ್ ಆಗ್ಲಿ ಅದು ಬ್ರಾಸ್. ಇದು ತುಪ್ಪದ ದೀಪಕ್ಕೆ ಹಚ್ಚಕ್ಕೆ ನಾವು ಬೇಕಿದ್ರೆ ಧೂಪನೂ ಹಚ್ಬಹುದು, ಆರತಿಗೋಸ್ಕರನು ಯೂಸ್ ಮಾಡ್ಕೊಳ್ಬಹುದು. ಇದು ಚಿಕ್ಕಪೇಟೆ ತಂದಿದ್ದು. ನಾವು ತಿರುಪತಿಗೆ ಹೋದಾಗ ಅಲ್ಲಿ ತಗೊಂಡ್ ಬಂದಿರೋದು. ಆರತಿಗೋಸ್ಕರ ಕರ್ಪೂರ ಎಲ್ಲ ಇಟ್ಕೊಂಡು ಮಂಗಳಾರತಿ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಬಹುದು. ನೋಡಿ ಇದರಲ್ಲೂ ನೀವು ನೋಡ್ಬೋದು ಇಂಟ್ರಿಕೇಟ್ ವರ್ಕ್ ತುಂಬಾ ಚೆನ್ನಾಗಿದೆ. ಇದು ಮತ್ತೆ ಈ ದೀಪ ನಾವೇನ್ ಡೈಲಿ ಯೂಸ್ ಮಾಡ್ತೀವಿ ಅದು ಸೆಟ್ ತರ ತಂದಿರೋ ನನ್ನ ಹಸ್ಬೆಂಡ್. ಆಮೇಲೆ ನನ್ಗೊಂದು ತುಂಬಾ ಇಷ್ಟ ಆಗಿರೋದಂದ್ರೆ ಇದು ಬ್ರಾಸ್ದು ಅಗರಬತ್ತಿ ಇಡೋದಕ್ಕೆ ಸ್ಟ್ಯಾಂಡ್. ಅಗೇನ್ ಬ್ರಾಸ್ ಥೀಮಲ್ಲಿ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ವಿ. ಇದೊಂದು ನಾವು ಚಾಮುಂಡೇಶ್ವರಿ ಟೆಂಪಲ್ ಮೈಸೂರಿಗೆ ಹೋಗಿ ಬೆಟ್ಟದಿಂದ ಕೆಳಗೆ ಇಳ್ಕೊಂಡು ಬರ್ತಾ ಇರ್ಬೇಕಾದ್ರೆ ಆರ್ಟಿಸನ್ಸ್ ಮಾಡಿರೋದು. ಇದಕ್ಕೆ ನಾನು 500 ಕೊಟ್ಟೆ, ಬಟ್ ಅಮೆಝಾನ್ ಅಲ್ಲಿ ಇನ್ನೂ ತುಂಬಾ ಕಡಿಮೆಗೆ ಸಿಗುತ್ತೆ. ಇದ್ರ ಲಿಂಕ್ಸ್ ಎಲ್ಲ ಯಾವ್ದು ಸಿಗುತ್ತೆ ಆದಷ್ಟು ಪಾಸಿಬಲ್ ಆಗಿ ನಾನು ಹಾಕ್ತೀನಿ. ಇದು ಬಂದು ನೀವು ನೋಡಿದ್ರೆ ಅಗರಬತ್ತಿ ಇಡ್ಬೋದು, ದೊಡ್ಡ ಧೂಪ ಇಡ್ಬೋದು, ಚಿಕ್ಕ ಧೂಪ ಇಡ್ಬೋದು, ಇಲ್ಲ ದೀಪನೇ ಹಚ್ಕೊಳ್ಬೋದು. ನಿಮ್ಗೆ ಏನ್ ಬೇಕೋ ಅದ್ರ ತರ ಯೂಸ್ ಮಾಡ್ಕೊಳ್ಬೋದು. ಚೆನ್ನಾಗಿದೆ ಅಷ್ಟೇ. ಸೊ ನೋಡಿದ್ರಲ್ಲ, ಇದೇ ನಮ್ಮ ಮನೆ ದೇವರ ಯೂನಿಟ್. ಕಸ್ಟಮೈಸ್ ಮಾಡಿ ಮಾಡಿಸ್ಕೊಂಡ್ರೆ ನಿಮ್ಗೂ ಈಸಿ ಆಗುತ್ತೆ, ನಿಮ್ಗೆ ಹೆಂಗ್ ಬೇಕೋ ಮಾಡ್ಕೊಳ್ಬಹುದು. ಇದೇ ತರ ಜಾಸ್ತಿ ವಿಡಿಯೋಸ್ ಮಾಡ್ತಾ ಇರ್ತೀನಿ. ನಮ್ಮ ಮನೇಲಿ ನಾನು ಏನೇನ್ ತುಂಬಿಸ್ತೀನಿ, ಯಾವ್ಯಾವ ಫರ್ನಿಚರ್ಸ್ ಎಲ್ಲಿಂದ ತರ್ತೀವಿ ಅದೆಲ್ಲ ನೀವು ನೋಡ್ಕೊಂಡು ಫಾಲೋ ಮಾಡಿ. ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸೇವ್ ಮಾಡಿ. ಬಾಯ್ ಬಾಯ್.